ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬೆಂಗಳೂರು ಮಂಚಿ ಸಿಲ್ಕ್ಸ್ ಅಂಗಡಿಗೆ ಬಂದಿದ್ದೀನಿ. ನಮ್ಮ ಅಂಗಡಿಗೆ ಬಂದಿದ್ದೀನಿ ಇವತ್ತು. ನಾನು ವಾರದಲ್ಲಿ ಒಂದಿನ 2 ದಿನ ಈ ಬೆಂಗಳೂರಲ್ಲಿ ಇರ್ತೀನಿ. ಈ ಕೆಲವು ಸೀರೆ ಟೆಂಪಲ್ ಸೀರೆ ಒಂದು ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ, ಯಾಕಾಗುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಹಾಗಾಗಿ ಆ ರೇಟ್ ನಿಮಗೆ ಹೆಂಗೆ ಡಿಫ್ರೆನ್ಸ್ ಯಾಕಾಗುತ್ತೆ ಅಂತ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಕೆಲವು ಸೀರೆನ ನಾನು ತೋರಿಸ್ತೀನಿ. ಇವತ್ತು ನಾನು ತೊಗೊಂಬಂದಿರೋ ಸೀರೆಗಳು ತೋರಿಸ್ತೀನಿ ಬೆಂಗಳೂರು ಅಂಗಡಿಗೆ. ಮಡ್ಕೊಂಬೂರಿಂದ ನಾನು ಏನು ತಂದಿದ್ದೀನಿ ಅಂತ ನೋಡಿ. ಈ ಥರ ಸೀರೆ ಇಲ್ಲಿ ನೋಡಿ. ಇದೆಲ್ಲ ಟೆಂಪಲ್ ಸೀರೆ, ಬಿಗ್ ಟೆಂಪಲ್ಲು, ಒಂದು ಸೈಡ್ ಬಾರ್ಡ್ರು. ನೋಡಿ, ಮತ್ತೊಂದು ಟೆಂಪಲ್ಲು. ಇಲ್ಲಿ ನೋಡಿ, ಬಾಡಿ ಚೆಕ್ಸ್ ಬಂದು ಟೆಂಪಲ್ಲು. ಅದರಲ್ಲಿ ಮತ್ತೊಂದು ಕಲರು. ನೋಡಿ, ಈ ಥರ ಮತ್ತೊಂದು ಬಿಗ್ ಟೆಂಪಲ್. ಯಾಕೆ ನೋಡಿ, ಈಗ ಈ ಸೀರೆಗಳಿಗೂ ಇನ್ನೊಂದು ಸೀರೆ ನಾನು ಟೆಂಪಲ್ ಸೀರೆ ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಮಗೆ. ನೋಡಿ, ಇದು ಕೂಡ ಟೆಂಪಲ್ ಇದೆ. ನೀವು ನಮ್ಮ ಅಂಗಡಿಗೆ ಬಂದರೆ ಅಬ್ಸರ್ವ್ ಮಾಡಿ ನೋಡ್ಬೋದು ನೀವು. ಈ ಟೆಂಪಲ್ಗೂ ಈ ಸೀರೆಗಳಿಗೂ, ನಾನು ಈ ಕೆಳಗಡೆ ಇಟ್ಟಿರೋ ಸೀರೆಗಳಿಗೂ ಈ ಸೀರೆಗಳಿಗೂ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ 3-4 ಸಾವಿರ ಡಿಫ್ರೆನ್ಸ್ ಇದೆ. ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂತಂದರೆ ನೋಡಿ, ಇದ್ರ ವೀವಿಂಗ್ ಚಾರ್ಜೇ ಬೇರೆ, ಇದಕ್ಕೆ ವೀವಿಂಗ್ ಚಾರ್ಜೇ ಬೇರೆ. ಈ ಬಾರ್ಡ್ರ್ ದೊಡ್ಡದಿರೋದ್ರಿಂದ ನಿಮಗೆ ವೀವಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂಗಿರೋದ್ರಿಂದ ಕೆಲವು ಸೀರೆಗಳಿಗೆ ಬಗ್ಗೆ ನಿಮಗೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ನೀವು ಹೇಳ್ತಾ ಇರ್ತೀರಿ. ನೋಡಿ, ಇದು ಕೂಡ ಅಷ್ಟೇ. ನಿಮಗೆ ಬಾಡಿನಲ್ಲಿ ಚೆಕ್ಸ್ ಇದೆ, ಟೆಂಪಲ್ ಇದೆ, ಎಲ್ಲ ನಿಮಗೆ ಇದೆಲ್ಲ ಕಡಿಮೆಗೆ ಬಂದ್ಬಿಡುತ್ತೆ. ಅಂದರೆ ಕೈಮಗ್ಗದಲ್ಲಿ ಕಡಿಮೆ ಅಂದರೆ ತುಂಬ ಕಡಿಮೆಗೆ ಬರಲ್ಲ, ನಿಮಗೆ ಇಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಮತ್ತೆ ಇನ್ನೊಂದು, ನಮ್ಮ ಅಂಗಡಿಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಸರ್ ವಿಡಿಯೋದಲ್ಲಿ ಯಾಕೆ ನೀವು ರೇಟ್ ಮೆನ್ಷನ್ ಮಾಡಲ್ಲ ಅಂತ. ನಾವು ರೇಟ್ ವಿವರ್ ಇರೋದ್ರಿಂದ, ತುಂಬ ದಿನ ಬೆಂಗಳೂರಿಗೆ ಅಂಗಡಿಗೆ ಸೀರೆಗಳು ಸಪ್ಲೈ ಮಾಡೋದ್ರಿಂದ, ನಾವು ಯಾವುದೇ ಆಗಲಿ ರೇಟ್ ಹೇಳಿ ಮಾರೋದ್ರಿಂದ ತುಂಬ ಜನಕ್ಕೆ ಇದು ತೊಂದರೆನೂ ಆಗ್ಬೋದು. ಕೆಲವು ಸೀರೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬೇಕಾದ್ರೆ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ರೇಟ್ ಹಾಕೋದ್ರಿಂದ, ಮೆನ್ಷನ್ ಮಾಡೋದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂದರೆ ಅಂಥ ಕೆಲಸ ಮಾಡೋದು ನನಗೆ ಇಷ್ಟನೂ ಇಲ್ಲ. ತುಂಬ ದಿನ ಈ ಅಂಗಡಿಯವರೆಲ್ಲ ನಾವು ಸೀರೆ ಕೊಟ್ಟು ಅವ್ರ ಹತ್ರ ನಮ್ಮ ಮಗಳು ನಡೆಯೋದಕ್ಕೆ ಅವ್ರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಅಂದ ತಕ್ಷಣವೇ ನಾವೆಲ್ಲವುದನ್ನು ಬಂದುಬಿಟ್ಟು ನಮ್ಮ ಹತ್ರ ಕಡಿಮೆ ರೇಟ್ ಇದೆ ಅಂತೇಳಿ ಹಾಕೋದಕ್ಕೆ ಇಷ್ಟ ಆಗಲ್ಲ. ತುಂಬ ಜನ ಕೇಳ್ತಾ ಇರ್ತೀರಿ. ಒಂದು ಸೀರೆ ನಾನು ಎಕ್ಸ್ಪ್ಲೇನ್ ಮಾಡಿ ಪ್ರಯತ್ನ ಮಾಡ್ತೀನಿ ನಿಮಗೆ. ನಾನು ಬೆಂಗಳೂರು ಕಸ್ಟಮರ್ಗೆ ನಾನು ಇನ್ನೊಂದು ಮತ್ತೆ ಡಿಸ್ಕೌಂಟ್ ಹೆಂಗೆ ಕೊಡೋಕ್ಕಾಗುತ್ತೆ, ಡಿಸ್ಕೌಂಟ್ ಯಾಕೆ ಕೊಡಲ್ಲ, ನಮ್ಮ ಅಂಗಡಿಯಲ್ಲಿ ಯಾಕೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಿಮ್ಗೊಂದು ಮಾಹಿತಿ ಕೊಡಬೇಕು ಅಂತ ತುಂಬ ಜನ ಅದನ್ನೇ ಕೇಳ್ತೀರಿ. ವಿಡಿಯೋದಲ್ಲಿ ಯಾಕೆ ನೀವು ರೇಟ್ ಹಾಕೋದಿಲ್ಲ, ಮತ್ತು ವಿಡಿಯೋದಲ್ಲಿ ಯಾಕೆ ನೀವು ಡಿಸ್ಕೌಂಟೇ ಇಲ್ಲಲ್ಲ, ನಿಮ್ಮ ಅಂಗಡಿಗೆ ಬಂದರೆ ಫಿಕ್ಸ್ ರೇಟ್ ಇದೆ, ಮತ್ತು ಪ್ಲಸ್ GSTನೂ ಇದೆ, ಬೇರೆ ಕಡೆ ಎಲ್ಲ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ಅಂತ. ನಾನು ಯಾವತ್ತೂ ನಮ್ಮ ವಿಡಿಯೋದಲ್ಲಿ ರೇಟ್ ಮೆನ್ಷನ್ ಹೆಂಗೆ ಡಿಸ್ಕೌಂಟ್ ಹೆಂಗೆ ಕೊಡ್ತಾರೆ ಅನ್ನೋದಕ್ಕೆ ಒಂದು ಸೀರೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಸೀರೆಗೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ ನನ್ನ ಹತ್ರ. ಒಂದು ಸೀರೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಒಂದೆರಡು ಸೀರೆನ. ನೋಡಿ, ಈ 2 ಸೀರೆನೂ ನೀವು ಹತ್ರ ನೋಡಿ, 2 ಸೀರೆ ಸೇಮ್ ಕಾಣ್ತಾ ಇದೆ. ಈ 2 ಸೀರೆ ಏನೂ ಡಿಫ್ರೆನ್ಸ್ ಇಲ್ಲ. ಆದರೆ ಒಂದು ಸೀರೆಗೂ 1800 ರೂಪಾಯಿ ಡಿಫ್ರೆನ್ಸ್ ಇದೆ. ಯಾಕೆ ಡಿಫ್ರೆನ್ಸ್ ಆಗಿದೆ ಅನ್ನೋದಕ್ಕೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ, ಈ ಸೀರೆ ಪವರ್ ಲೂಮಲ್ಲಿ ಬಂದಿದೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಪಲ್ಲು ನೋಡಿ, ಸೀರೆ ನೋಡಿ, ಬಾರ್ಡ್ರ್ ನೋಡಿ, ನಿಮಗೆ ಯಾವುದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇದ್ರ ಮೇಲ್ಗಡೆ ಇನ್ನೊಂದು ಸೀರೆ ಹಾಕ್ತೀನಿ ನೋಡಿ ನಾನು. ಈ ಸೀರೆನೂ ನೋಡಿ ನೀವು, ಎಲ್ಲಿ ನಿಮಗೆ ಇದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನಗೆ ಕೂಡ ಹೊಸದಾಗಿ ನಾನು ಬೆಂಗಳೂರಲ್ಲಿ ಶಾಪ್ ಮಾಡಿರೋದ್ರಿಂದ ಇದನ್ನು ಅರ್ಥ ಮಾಡಿಸೋದೇ ಕೆಲವೊಂದ್ಸರಿ ಕಷ್ಟ ಅನಿಸುತ್ತೆ. ನೋಡಿ, ಇದನ್ನು ಪಲ್ಲು ನೋಡಿ, ಇದನ್ನು ಸೀರೆ ನೋಡಿ, 2 ಸೀರೆ ಸೇಮ್ ಇರುತ್ತೆ, ಬಟ್ ಡಿಟೋ ಗೊತ್ತೇ ಆಗೋದಿಲ್ಲ ನಿಮಗೆ. 1800 ರೂಪಾಯಿ ಡಿಫ್ರೆನ್ಸ್ ಇದೆ. ನಿಮಗೆ ಆ ಸೀರೆನ ಏನು ಮಾಡ್ತಾರೆ ಅಂತಂದರೆ ನೋಡಿ, ಕೆಳಗಡೆ ಇರೋ ಸೀರೆ ಬಂದ್ಬಿಟ್ಟು ನಮ್ಮಲ್ಲಿ ನಿಮಗೆ 4200 ರೂಪಾಯಲ್ಲಿ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 6000 ಸಿಗ್ತಾ ಇದೆ ಕೈಮಗ್ಗದಲ್ಲಿ. ವೀವಿಂಗ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಈ ಥರ ಇಷ್ಟು ಡಿಫ್ರೆನ್ಸ್ ಇರುತ್ತೆ. ನೀವೇನು ಮಾಡ್ತೀರಿ ಅಂತಂದರೆ, ಆ ಸೀರೆ ಯಾರಾದರೂ ನಿಮಗೆ 5000 ಕೊಟ್ಬಿಟ್ರು ಅಂದ ತಕ್ಷಣ ಇವ್ರ ಹತ್ರ ಜಾಸ್ತಿ ರೇಟ್ ಇದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಯಾರೂ ಡಿಸ್ಕೌಂಟ್ ಸುಮ್ಮನೆ ಕೊಡಲ್ಲ. ಡಿಸ್ಕೌಂಟ್ ಕೊಟ್ಟರು ಅಂತಂದರೆ ಸೀರೆ ರೇಟ್ನ ಜಾಸ್ತಿ ಮಾಡಿ ಡಿಸ್ಕೌಂಟ್ ಮಾಡ್ತಾರೆ. ನಾನು ಇನ್ನೊಂದು ಸೀರೆ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ತುಂಬ ಸೀರೆ ತೋರಿಸೋದ್ರಿಂದ ನನ್ನಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು ಅಂತ ಅಷ್ಟೇ. ನಿಮ್ಗೆ ಏನಾದರೂ ಆ ಥರ ಬೇಕು ಅಂತಂದರೆ ನಂದು ವಾಟ್ಸಪ್ ನಂಬರ್ ಇದೆ ಈ ಯೂಟ್ಯೂಬ್ ಚಾನಲಲ್ಲಿ. ಇದಕ್ಕೆ ಮಾಡಿ, ಬೇರೆ ನೀವೆಲ್ಲರೂ ನೋಡಿರುವಂಥ ಸೀರೆ ನನಗೆ ಫೋಟೋ ಹಾಕಿ ನಮ್ಮಲ್ಲಿ ಏನು ರೇಟ್ ಇದೆ ಅಂತ ಹೇಳ್ತೀನಿ. ಅವ್ರು ಯಾರಾದರೂ 20% 30% ಡಿಸ್ಕೌಂಟ್ ಅಂತ ಹೇಳ್ತಾ ಇರ್ತಾರೆ. ನಿಜ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ರೇಷ್ಮೆ ಸೀರೆನ ಡಿಸ್ಕೌಂಟಲ್ಲಿ ನಿಮ್ಗೆ 20-30% ಡಿಸ್ಕೌಂಟಲ್ಲಿ ಮಾರೋದು ತುಂಬ ಕಷ್ಟ. ಯಾಕಂದರೆ ಇವತ್ತಿರೋ ರೇಷ್ಮೆ ಬೆಲೆನಲ್ಲಿ ಆ ರೇಷ್ಮೆ ಸೀರೆನ ತಯಾರು ಮಾಡಿ ಅಂಗಡಿಗೆ ಬರೋ ಅಷ್ಟೊತ್ತಿಗೆ
ಅವರು ನಾನು ಡಿಸ್ಕೌಂಟಲ್ಲಿ ನೋಡಿದ್ರೆ ಆ ಸೀರೆನ 2,000-3,000 ಇಲ್ಲಾಂದರೆ 10,000-15,000 ಈ ಥರ ಜಾಸ್ತಿ ಹಾಕಿ ಡಿಸ್ಕೌಂಟ್ ಮಾಡೋದು ಬಿಟ್ಟರೆ, ಡಿಸ್ಕೌಂಟ್ ರಿಯಲ್ ಆಗಿ ಡಿಸ್ಕೌಂಟ್ ಕೊಡೋ ಸೀರೆನ ರೇಷ್ಮೆ ಸೀರೆನಲ್ಲಿ ಅದಕ್ಕೆ ಹಾಕೋ ಇನ್ವೆಸ್ಟ್ಮೆಂಟೇ ಅಷ್ಟಾಗುತ್ತೆ. ಹಂಗಾಗಿ ಡಿಸ್ಕೌಂಟ್ ಮಂಚಿ ಸಿಲ್ಕ್ಸಲ್ಲಿ ಡಿಸ್ಕೌಂಟ್ ಹಾಕಿಲ್ಲ ಅಂದರೆ ರಿಯಲ್ ಪ್ರೈಸಲ್ಲಿ ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದೀವಿ ಸೀರೆನ. ಮಧ್ಯದಲ್ಲಿ ಏನು ತಯಾರಾಗ್ತಾ ಇದೆಯೋ ಅದಕ್ಕೆ ಸ್ವಲ್ಪ ಖರ್ಚನ್ನ ನಾವು ಸೇರಿಸಿ, ಬೆಂಗಳೂರಲ್ಲಿ ನಾವು ಬಂದಿರೋದ್ರಿಂದ ಇದಕ್ಕೆ ಏನಾಗುತ್ತೋ ಆ ಸ್ವಲ್ಪನ ಖರ್ಚನ್ನ ಸೇರಿಸಿ ನಾವು ಈ ಸೀರೆನ ಸೇಲ್ ಮಾಡ್ತಾ ಇದ್ದೀವಿ. ಇನ್ನೂ ನಿಮ್ಗೆ ಡೌಟ್ ಇದ್ದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಈ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಇರುತ್ತೆ, ಅದಕ್ಕೆ ನಾನು ರಿಪ್ಲೈ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ಲ ಸೀರೆ ಬಗ್ಗೆ ಕೂಡ ಎಷ್ಟಿದೆ ಪ್ರೈಸು, ಯಾಕೆ ರೇಟ್ ಡಿಸ್ಕೌಂಟ್ ಕೊಡ್ತಾ ಇಲ್ಲ ನಾವು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ನಿಮ್ಗೆ ಇದರಲ್ಲೂ ಡೌಟ್ ಇದ್ದರೆ ನನಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮತ್ತೆ ಒಂದು ಸಲ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.